ಎಲ್ಲಕ್ಕ ಎಲ್ಲಕ್ಕ ಅಂಬ್ಲಿ ಎಲ್ಲೋದ್ಲು. ಕೆಲ್ಸಕ್ಕೆ ಹೋಗಳೆ ಕನಕ, ಕೆಲ್ಸಕ್ಕೆ ಹೋಗಳೆ ಮಗ. ಈ ಸ್ಕೂಲ್ಗೆ ಹೋಗೋದೆ. ಫೋನ್ ಮಾಡಿದ್ರೆ ಇಲ್ಲಪ್ಪ ಫೋನುಗಿನಿ ಏನೂ ಇಲ್ಲ ಕನಕ. ಅವ ಅಣ್ಣ ಕೇಳ್ಬಿಟ್ಟು ಮಾಡ್ತೀನಿ ಅಂತ ಏನು ಫೋನುಗಿನಿ ಏನು ಮಾಡಿಲ್ಲಪ್ಪ. ಮಾಡಿಲ್ಲ ಅಂದ್ರೆ ಸುಮ್ಮನೆ ಅದಾರ. ನೀನೇ ಮಾಡು ಮಾಡಕ್ಕ ನೀನೇ. ನಾನೇ ಮಾಡೋಣ ತಾಡಿದ್ದೆ ಯಾಗಲೇ ಅವ ಅಣ್ಣ ಮಾಡಿದ್ಮೇಲೆ ಎಲ್ಗೂ ಮಾಡಿಲ್ಲ, ಯಾವ ಫೋನು ಬಂದೂ ಇಲ್ಲ. ಮುಗ್ತೀನಿ ತಡೀನಿ ನೋಡೋದ. ಮಾಡು ಮಾಡು ನೀನು ಸುಮ್ಮನೆ ಆಗ್ಬಿಟ್ರೆ ಸುಮ್ಮನೆ ಆಗೋಯ್ತಾರಪ್ಪ. ಸರಿ ಮಾಡ್ತೀನಿ ತಾಡಕ್ಕ. ಹಲೋ ಹಲೋ ಬೀಗ್ರೆ, ನಾನು ಓಹ್ ಹೇಳವ. ಏನು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಫೋನೇ ಮಾಡಿ ನೀವಲ್ಲಿ ನೀವು ಯಾವ್ದಕ್ಕೂ. ಮಾಡದ ಅಂದ್ಕೊಂಡಿದ್ದೆ. ನಾನು ಆತರಿಂದನೂ ಮನೇಲೇ ಇದ್ದೆ. ಅವ್ರು ಇದ್ರಲ್ಲ ಅಂದ್ಬಿಟ್ಟು ಅವ್ರ ಮುಂಗಡೆ ಮಾಡಿಬಿಡ್ದು ಅಂದ್ಬಿಟ್ಟು ಹಂಗೆ ಇದ್ದೆ ಕಣವ. ಈಗ ನಾನೇ ಮಾಡ್ಸೋದು ಅಂದ್ಕೊಂಡು ಇತ್ತಾಗಿ ಬಂದೆ. ಇಲ್ಲಿ ಹಳ್ಳಿ ಕಟ್ಟೆ ಕುಂತೀವ್ನಿ, ಯಾರ ಕೈಲಾರು ಮಾಡ್ಸೋದು ಅಂದ್ಕೊಂಡೆ. ಇಲ್ಲಿ ಯಾರು ಇದ್ದಿತ್ತೀರ. ಹೆಂಗೋ ನೀವೇ ಮಾಡಿದ್ರಲ್ಲ ಬುಡಿ ಎತ್ತಾಗೆ. ಸರಿ ಬೀಗ್ರೆ, ಏನಂದ್ರು? ಅವ್ವ ನಾನು ಹಂಗೆ ಅಂದೆ, ಹಿಂಗೆ ಈ ಥರ ಹಿಂಗೆ ದುಡ್ಡ ಕೊಡ್ಬೇಕಂತ 10 ಲಕ್ಷವ ಕೊಡ್ಲಿಲ್ಲ ಅಂದರೆ ಅವರು ಕಂಪ್ಲೇಂಟ್ ಕೊಟ್ಟಾರಂತೆ ಅಂತ ಅಂದೇವ. ಅವರು ಹುಟ್ರ ಅಬ್ಬಜ್ ಬಿಟ್ಟಿರೋರು. ಅವರು ನನ್ನ ಮಾತ ಕೇಳಾರೆ ಹೇಳು. ಏನು ಅನ್ಕೂಟೆ ಜಗಳಕ್ಕೆ ಬಂದ್ಬಿಟ್ರು. ನಾವು ಕೊಡೋಕ್ಕಿಲ್ಲ, 50 ಲಕ್ಷದಲ್ಲಿ ಎಲ್ಲ ಹಂಚ್ಕೊಂಡಿಲ್ವ, ನಾನೇ ಕೊಡೋಣ ಹಂಗೆ ಹಿಂಗೆ ಅಂದ್ಕೊಂಡು ಇಬ್ರು ಅವನು ಮಗಳು ನನ್ಕೊಟ್ಟು ಜಗಳಕ್ಕೆ ಬಂದರು. ನಾನು ಹೇಳೋಷ್ಟೆಲ್ಲ ಹೇಳ್ದೆ. ಇನ್ನು ನಾನೇನವ ಮಾಡಂಗಿದ್ದದು. ಓ ಬಿಡೋಣ ಆಯಿತು. ನಾನು ಈಗ ಹೇಳ್ದಂಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವೇನ ನೀವ್ರಿ ಅವಳು ಬಿಗ್ರೆ ನನಗೆ ಒಂದು ಮಾಸಿ ತಿಳಿಸಿವ್ರಿ ನೀವು ಅಂತ ಅನ್ನಿವ್ರಿ. ಅದಕ್ಕೋಸ್ಕರ ಈಗ ನಮ್ಮದು ಅಂತ ತಪ್ಪು ತಿಳ್ಕೊಬೇಡ್ದು, ನಮ್ಮಿಂದ ತಪ್ಪಾಗಬೇಡ್ದು ಅನ್ನೋದು ಒಂದಕ್ಕೆ ನಾನು ಬಂದು ನಿಮಗೆ ವಿಷಯ ಮುಟ್ಸಿವಿ ಅಲ್ಲಿ ಫೋನ್ ಮಾಡಿ. ನಾವು ಈಗ ಯಾವ ಇಷ್ಟಕ್ಕೂ ಯಾರು ಬಗ್ನಿಲ್ಲ ಅಂದಮೇಲೆ ನಮ್ದು ಇನ್ನೇನು ಇಲ್ಲ ಕನ್ಬಿಗ್ರೆ. ನಾವು ಕಂಪ್ಲೇಂಟ್ ಕೊಡ್ತೀವಿ. ಅದೇನು ಟೇಸನಲ್ಲೇ ತೀರ್ಮಾನ ಆಗಲಿ. ನಾವು ಏನೋ ಒಪ್ಕೊಂಡು ಹೆಂಗೋ ಕೊಟ್ಬಿಡ್ತಾಳೆ ದುಡ್ಡು ಅಂದ್ಕೊಂಡಿದ್ದು. ಅವ್ರು ಇಷ್ಟಕ್ಕೆ ಬಗ್ನಿಲ್ಲ ಅಂದರೆ ನಾವು ಸುಮ್ಮನಾಗವ್ರಲ್ಲ. ನಾವು ಮುಂದುವರಿಯಾರೆಯ. ಆಯಿತು ಕಣವ, ಹೆಂಗೋ ನಿಮ್ಗೆ ತಿಳ್ದಂಗೆ ಮಾಡ್ರವ. ಇನ್ನು ನಾನು ಇನ್ನೇನವ ಮಾಡನೆ. ನಾನು ಹೇಳೋಷ್ಟೆಲ್ಲ ನೀ ಹೇಳ್ದೆ, ಕೇಳ್ತೇ ಇಲ್ಲ. ಸರಿ ಬುಡಿ ಬಿಗ್ರೆ ಪಾಪ, ನೀವೇನು ಮಾಡಿರಿ ಬುಡಿ. ಆಯಿತು ಸರಿ ಕಣವ ಆಯಿತು. ನೋಡಕ್ಕ ಕೊಡಕ್ಕಿಲ್ವಂತೆ ಕನಕ, ಕೊಡಕ್ಕಿಲ್ಲ. ಎಲ್ಲ 50 ಲಕ್ಷದಲ್ಲಿ ಎಲ್ಲ ಹಂಚ್ಕೊಂಡವ್ರಲ್ಲ, ನಾನೇ ಕೊಡನೆ ಹಂಗಂದಳಂತಾರ. ಹಿಂಗೆ ಕೊಡು ಕಂಪ್ಲೇಂಟ ಕೊಡು ಸಾವಿತ್ರಕ್ಕ. ಅಲ್ಲ ಅವಳು ಭಾಳ ಸಾಧಾರಣ ನೋಡ್ತಾವಳು ನಿನ್ನ. ಬೇರೆ ಮದುವೆ ಆದ್ಮೇಲೆ ನಿನ್ನ ಮಗನ ದುಡ್ಡು ಅವಳಿಗೆ ಯಾಕಂತೆ? ಯಾಕಕ್ಕ ಅವಳಿಗೆ ದುಡ್ಡು? ನಿಜಕ್ಕೂ ಇವಳಿಗೆ ಮಾನ ಮರುಬದಿ ಏನಾರು ಇದ್ದಿದ್ರೆ ಇವಳು ಹಿಂಗೆ ಇದು ಮಾಡ್ತಿದ್ಲ ಇವಳು? ಹಿಂಗೆ ಆಸೆ ಮಾಡ್ತಿದ್ಲಕ್ಕ ಕಂಡೋರ್ ದುಡ್ಡಿಗೆ? ಈ ಕಂಡೋರ್ ಲೆಕ್ಕ ತಾನೆ. ಅಲ್ಲ ಬೇಡ, ಆ ಮುಗಿನಾರೆ ಆಸೆ ನೋಡ್ಕೊತಿದ್ದಾಳ. 20 ದಿವಸ ಆಗದೆ ತಿರುಗಿ ನೋಡಿಲ್ಲ. ಇಲ್ಲ ಕರ್ಕೊತೀನಿ ನನ್ನ ಮುಗಿನ ನಿಲ್ಸ್ಕೊತೀನಿ ಅಂತ ನೋಡಿ ಬಾಯ್ ಬತ್ತೇ ಇಲ್ಲ. ದುಡ್ಡು ಮಾತ್ರ ಬೇಕಾ? ಬಿಡ್ಬೇಡ ನೀನು ಯಾವುದೇ ಕಾರಣಕ್ಕೂ. ಯಾಕಕ್ಕ ಬಿಡನೆ? ಯಾಕೆ ಬಿಡೋಣ? ನಾನು ಬಿಟ್ಟನ ಬಿಡೋದಾಗಿದ್ರ ನಾನು ಯಾವತ್ತೋ ಬಿಟ್ಟಾಕನು. ನಾನು ಬಿಡಕ್ಕಿರ ಓಲಿಯ ಮುಗಿನಾರೆ ಅವಳ ಆಸೆಯಿಂದ ನೋಡ್ಕೊಬಿಟ್ಟಿದ್ರು. ಅಯ್ಯೋ ಬಿಡತ್ತಾಗಿ ಮುಗಿನ ಚೆನ್ನಾಗಿ ನೋಡ್ಕೊತಾಳಲ್ಲ ಅನ್ಬೋದಾಗಿತ್ತು ನಿಂಗಕ್ಕ. ಬಂದು ಇಷ್ಟು ದಿವಸ ಆಗದೆ. ಇಷ್ಟು ದಿವಸ ಆದ್ರೂ ಇವಳು ತಿರುಗಿ ನೋಡ್ನಿಲ್ಲ. ಅವ್ರ ಅಜ್ಮುಂಡೆ ಬಂದಿದ್ಲಲ್ಲ, ಅವ್ರ ಅಜ್ಮುಂಡೆನಾರು ಬಂದು ನೋಡ್ಕೊ ಓದ್ಲಕ್ಕ. ನಾನು ತಪ್ಪು ಮಾಡ್ಬಿಟ್ಟಾಕ ಸುಮ್ಕಿರು. ಅವ್ರ ಊರವ್ರ ಗಣ್ಣವರು ಬಂದು ಕೇಳಿದ್ರಲ್ಲ. ನಾನು ನಿಜ ಕಣಪ್ಪ ಇವಳು ರಬ್ಬಜ್ಜಿ, ನನಗೆ ಹೊಡೆದಿದ್ದು ನಿಜ, ಬಡ್ದಿದ್ದು ನಿಜ, ಅಡ್ಮಿಟ್ ಮಾಡಿದ್ದು ನಿಜ ಅಂತ ನಾನು ಅಂದ್ಬಿಟ್ಟಿದ್ರೆ ಅವತ್ತು ನಾನು ಸರಿಯಾಗಿರೋದು. ನಾನು ಭಾಳ ತಪ್ಪು ಮಾಡ್ಬಿಟ್ಟೆ ನಾನು. ಯಾಕ್ಬಿಟ್ಟಿಯೇ ಅವಳು ಕಲಿ ಬರ್ತು ಕಲ್ತ್ಕೊಂಡು. ಅಲ್ಲ ಮುಂಡೆ ನನ್ನ ಮಗನ ಮೇಲೆ ನ್ಯಾಯ ಕೊಡಕ್ಕೆ ಬಂದಿದ್ಲಲ್ಲ. ಇವತ್ತು ನನ್ನ ಮಗ ಊರಲ್ಲಿ ಹೋಗೋನಲ್ಲ. ಇವತ್ತು ನಾವು ಏನಕ್ಕ ಮಾಡಬೇಕು? ಏನು ಮಾಡಬೇಕು ಹೇಳು? ನಮ್ದು ಅವ್ರಿಗೆ ನ್ಯಾಯ ಕೊಡ್ತಾಳೆ, ನೀನು ನ್ಯಾಯಕ್ಕೆ ಕೊಡಬೇಕಾಗಿತ್ತು ಅವ್ರ ಊರಿಗೆ. ಅವ್ರ ಊರಿಗೆ ಹೋಗಿ ಅವ್ರ ಊರಲ್ಲಿ ರಂಪಿಡ್ಸ್ಕೊಡ್ಬೇಕಾಗಿತ್ತು ನೀನು. ಯಾಕೆ ರಂಪಿಡ್ಸನಕ್ಕ? ಟೇಸನ್ಗೆ ಕೊಡ್ತೀನಿ ಸುಮ್ಕಿರು. ನಾನೇನು ಓಲಿ ಒಳ್ಳೆ ಮಾತಾಡಿ ಕೇಳೋದಂತ ಕೇಳಿವಿ. ಈಗ ಕೊಡ್ನಿಲ್ಲ ತಾನೇ. ಹೆಂಗೆ ದಾರಿಗೆ ತರಬೇಕು ಅನ್ನೋದು ನನಗೂ ಗೊತ್ತು. ತತ್ತೀನಿ ಸುಮ್ಮನಿರು. ಇಲ್ಲಿಗೆ ಬಿಟ್ರೆ ಸಾವಿತ್ರಕ್ಕ ಯಾವುದೇ ಕಾರಣಕ್ಕೂ ಸರಿ ಹಾಕಿಲ್ಲ ಕನಕ. ಯಾವುದೇ ಕಾರಣಕ್ಕೂ ಸರಿ ಹಾಕಿಲ್ಲ. ನೀನು ವಸೂಲಿ ಮಾಡಕೊಂಡು ಬಿಡ್ಬೇಡ. ಮುಂಡೆ ಮಕ್ಕಳು ನಮ್ಮನೆ ತಗೊಂಡೋಗಿ ನಮ್ಮ ಮೈಕಳುಗಳು 3 ಜನ 5 ಲಕ್ಷ ಸೇರಿಸಿ 15 ಲಕ್ಷವ ಅವನಿಗೆ ಸೇರಿಸ್ಬಿಟ್ಟು ಇವತ್ತು ಬಡ್ಡಿ ದುಡ್ಡು ಬತ್ತಿರೋದಕ್ಕೆ ಮೆರಿ ತಗೊಂತಾಳೆ ಕನಕ. ನಮ್ಮನೆ ದುಡ್ಡು ತಗೊಂಡೋಗಿ ಯಾವ್ಯಾವ ಥರದಲ್ಲಿ ಮಾತಾಡೋದು ಗೊತ್ತು ನನ್ನ ಮಗನಿಗೆ. ಬಾಯಿ ಬಂದಂಗೆ ಮಾತಾಡೋದ್ಲ ಅವತ್ತು. ನಿಜಕ್ಕೂ ನೀನಿದ್ದೀರಿ ಏನೋ ನೀವು? ಅಲ್ಲ ನಾವೇ ಸರಿಯಾ? ನಾವೇ ಸರಿಯಕ್ಕ? ನಾವೇ ಸರಿಯಾ? ಇವರೇ ಸರಿಯಾ? ನಾವೇ ಸರಿಯಾ? ಅದಕ್ಕೆ ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋಕೆ ಸರಿಲ್ಲ. ನನ್ನ ಮಾತ ಕೇಳು. ಅವ್ರ ಊರಿಗೆ ಹೋಗಿ ರಂಪ ಇಡ್ಸು ನೀನು. ಅವಳು ಹೆಂಗೆ ಬಂದಿದ್ಲು ಎಲ್ಲಕ್ಕೂ ಬಂದವಳು ಬಾಯ್ ಬಿಟ್ಕೊಂಡವ್ರು. ಅಯ್ಯೋ ಹುಟ್ರ ಬಜ್ಜಿರು ಕಣಕ, ಮುಂಡೆಗೆ ಬಾಯ್ ಕೊಡಕ್ಕದಕ್ಕ ಆಯ್ಕಿಲ್ಲ. ಸುಮ್ಮನಿರು. ಇದು ಪೊಲೀಸ್ ಸ್ಟೇಷನಲ್ಲೇ ತೀರ್ಮಾನ ಆಗಲಿ. ಸುಮ್ಕಿರು. ಪೊಲೀಸರು ಹೋಗಿ ಅವ್ರ ಮನೆ ಬಾಕ್ಲ ನಿಂತ್ಕೊಂಡಾಗ ಎಲ್ಲ ಸರಿ ಆಯ್ತದೆ. ಅದಕ್ಕೆ ಮಾದೇವನ್ನಾರು ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡೋದು ಅಂದರೆ ಬಂದಂಗೆ ಆಯ್ತಕ್ಕ. ಬೇಡ ನನ್ನ
ನನ್ನ ಮಾತ ಕೇಳು. ಕಾಂಬ್ಳಿ ಕೆಲಸದಿಂದ ಬಂದಮೇಲೆ ಇಬ್ಬರು ಹೋಗಿ. ಈಗ ಅವ್ರು ಏನಾರು ಈಗ ಅವ್ರ ಆಂಟಿ ಯಾವ ಚಿಕ್ಕವನದು ಏನಾದ್ರು ಹೆಚ್ಚು ಅಲ್ವ ಅವ್ರಿಗೆ, ಬೇಡ ಗೀಡ ಸುಮ್ಕಿರಿ ನಾವು ಮಾತಾಡ್ತೀವಿ ಬಿಡ್ತೀವಿ ಅಂತ ಅನ್ಬೋದು. ಯಾವುದೇ ಕಾರಣಕ್ಕೂ ನಮ್ಮ ಮನೆಯವ್ರಿಗೆ ಎಣ್ಣೆ ಬೆಳಗ್ಗೆ ಸೇವ ನೀನು. ಈಗಿಂದ ಹೀಗೆ ಮೊದಲು ಕಾಂಬ್ಳಿ ಬತ್ತೆಯೇ ಹೋಗಿ ಕಂಪ್ಲೇಂಟ್ ಕೊಡೋದು ಕರಿ ನೀನು. ಹೋಗಿ ಕಂಪ್ಲೇಂಟ್ ಕೊಡೋಕೆ ನೀನು ಅರೆಸ್ಟ್ ಮಾಡಿದಾಗ ಸರಿ ಆಯ್ತದೆ. ಅಲ್ಲ ಮಗಿನ ನೋಡ್ಕೊಳಕ್ಕಾಗಿಲ್ವಂತೆ, ದುಡ್ಡು ಮಾತ್ರ ಬೇಕಂತ ಎಣಿಸ್ಕೊಳಕ್ಕೆ. ಓಹೋ ಸುಮಾರಾಗಿ ಅವರೇ ಕನಕ ಬಿತ್ರಿರು ಸಾಮಾನ್ಯ ಆಗಿಲ್ಲ. ಆ ಹುಡುಗ ಬುದ್ಧಿ ಇಲ್ವಾ? ಅದಕ್ಕೆ ತಾನೇ ಮಗನೂ ಸೊಸೆನೂ ಮಕ್ಕಳು ಸೊಸೆರು ಹೆಂಗೆ ಓಡೋಗಿರೋದು, ಬೇರೆ ಎತ್ಕೊಂಡು ಇವ್ರಿಗೆ ಇಟ್ಟು ಹಾಕ್ತಾ ಕುಂತಿರೋದು. ಅಯ್ಯೋ ಅಂಥವ್ರಿಗೆ ಕಾಲಕ್ಕಂತ ಸುಮ್ಮನಿರು ನಿಂಗಕ್ಕ, ಅಂಥವ್ರಿಗೆ ಕಾಲಕ್ಕಂತೆ. ಬಾ ಹೋಗು, ಯಾವ ಮಾದೇವನ್ನು ಕೇಳಬೇಡ, ಯಾರನ್ನೂ ಕೇಳಬೇಡ ನೀನು. ಕಾಂಬ್ಳಿ ಬತ್ತೆ ಹೋಗಿ ಕರ್ಕೊಂಡೋಗ್ಬಿಟ್ಟು ಮಗಿನೂ ಕರ್ಕೊಂಡೋಗಿ ಸ್ಕೂಲ್ ಬೇಕಾದ್ರೆ ಒಂದು ಅರ್ಧ ಒಪ್ಪತ್ತು ಹೋದ್ರೋಯ್ತದೆ. ಕರ್ಕೊಂಡೋಗು ಮಗಿನೂ ಕರ್ಕೊಂಡೋಗ್ಬಿಟ್ಟು ಹಿಂಗೆ ಅನ್ಯಾಯ ಮಾಡ್ತಾರೆ, ಹಿಂಗೆ ಮೋಸ ಮಾಡ್ತಾರೆ ಮಗಿಗೆ ಅಂದ್ಬಿಟ್ಟು ಹೇಳಕ್ಕೆ ಕೊಡಕ್ಕೆ ಕಂಪ್ಲೇಂಟ ಅವರೇ ವಸೂಲಿ ಮಾಡ್ತಾರೆ. ಒದ್ದಿ ಮಾಡಿಸ್ತೀನಿ ವಸೂಲಿ ಮಾಡಿಸ್ತೀನಿ ಅಂತ ಬಿಟ್ಟನ. ನಾನೇನೋ ಓಲಿ ಅತ್ತಾಗಿ ಅನ್ಕೊಂಡು ನಾನು ಸುಮ್ಮನಿದ್ದೆ. ಇವಳು ಇಷ್ಟು ಮಿಕ್ಮೀರ್ ಹೋದ್ಮೇಲೆ ಬಿಡಕ್ಕ ಕಂಪ್ಲೇಂಟ್ ಕೊಟ್ಬಿಡೋದೇ ಕತೆ. ಕೊಡೋಗು ಭಾಳ ಮಿಕ್ಮೀರ್ ಹೋಗ್ಬಾರ ಕಣ. ಅಕ್ಕ ಸುಬ್ಬ ಫೋನ್ಗಿನ್ ಮಾಡಿದ್ದಿಲ್ವಾ? ಇಲ್ಲ ಕನಕ, ದೇವ್ರಣೆಗೆ ಒಂದು ಫೋನು ಮಾಡಿಲ್ಲ, ಏನೂ ಇಲ್ಲ ಕನಕ. ನನ್ನ ಮಗ ಎಲ್ಲಿದ್ದಾನೋ ಯಾತವಿದ್ದಾನೋ ಮುಂಡೇರು ಇಲ್ದೋದೆಲ್ಲ ನನ್ನ ಮಗನ ಮೇಲೆ ತೋರ್ಬಿಟ್ರಲ್ಲಕ್ಕ ಸಾವಿತ್ರಕ್ಕ. ನನ್ನ ಮಗ ಬುದ್ಧಿ ಕಲ್ತಿದ್ನ ಹೇಳಿ ನೀನೇ. ಅವನು ಒಂದು ಒಳ್ಳೇದು ಬಯಸ್ತಾನೆ ಯಾರಿಗಾರುವೆ. ನನ್ನ ಮಗ ಹಂಗೆಲ್ಲ ಕೆಟ್ಟದ್ದು ಬಯಸಕ್ಕಿಲ್ಲ. ಅಂಥದ್ರಲ್ಲಿ ನನ್ನ ಮಗನ ಹಿಂಗೆ ಊರು ಬಿಟ್ಟು ಹೋಗಂಗೆ ಮಾಡ್ಬಿಟ್ರಲ್ಲಕ್ಕ ತೊಡಗಲ್ಲಿರು. ಹಾಂ ನಾನು ಹೇಳೋದೊಂದು ಕನಕ, ಅಕಸ್ಮಾತ್ ನಂಗೆ ಅಂದ್ಬಿಟ್ಟಿರುತ್ತಾನೆ. ಅಯ್ಯೋ ನನ್ನ ಎಳಿಮಯ್ಯ ಅಲ್ವಾ ಬಿಡು ಅಂದ್ಬಿಟ್ಟು ಬಂದು ಒಂದು ಫೋನ್ ಮಾಡಿಯೋ ಇನ್ನೊಂದ್ಸತಿ ಹಿಂಗೆ ಮಾಡಬೇಡಿ ನೀವು ಅಂದ್ಬಿಟ್ಟು ಒಂದು ಒಳ್ಳೆ ರೀತಿ ನಿಂತಿರಿ ಹೇಳೋಂಥದ್ದು ಐತಿಲ್ವ ಸಾವಿತ್ರಕ್ಕ? ಹಿಂಗಕ್ಕ ಬುದ್ಧಿ ಕಲಿಯೋದು ಹಿಂಗೆ ಹೇಳಿ ನೀನೇ. ಇವತ್ತು ನನ್ನ ಮಗ ಎಲ್ಲಿದ್ದಾನೋ ಯಾತವಿದ್ದಾನೋ, ಉಂಡಿದ್ದಾನೋ ತಿಂದಿದ್ದಾನೋ ಹೊಸ್ಕೊಂಡಿದ್ದಾನೋ ನೆನ್ಕೊಂಡ್ರೆ ಹೊಟ್ಟೆ ಕಳ್ಳ ಬಕ್ಕಳಂಗೆ ಆಯ್ತದೆ. ಅಯ್ಯೋ ಅಕ್ಕ ಏನು ಎಳೆ ಮುಗಾಲ ಸುಮ್ಕಿರು. ಹೇಳಿರೋದಕ್ಕೆ ಕತೆ. ಸುಬ್ಬಪ್ಪ ಇಲ್ದ ಹೋಗಿದ್ರೆ ಹಿಂಗೆ ಹೋಯ್ತಿತ್ತಿಲ್ಲ, ಎಲ್ಲೋ ತಾನೇ ಫೋನ್ ಮಾಡಿಬಿಟ್ಟದೆ. ಸುಬ್ಬಪ್ಪ ತಾನೇ ಅದ್ಯಾರ ಯಾಕಬೇಕು, ಸುಮ್ಮನೆ ಇರ್ಬೇಕಲ್ವಾ? ಅಯ್ಯೋ ನನ್ನ ಮಗ ಹೇಳಿದಾನೆಯೋ ಇಲ್ವೋ ಯಾರು ಗೊತ್ತಕ್ಕ? ನನ್ನ ಮಗ ಬಂದ್ಮೇಲೆ ತಾನೇ ಮನೆಗೆ ಗೊತ್ತಾಗದ್ದು ಏನು ಎಂತು ಅಂತವ. ನನ್ನ ಮಗನೇ ಬಂದಿಲ್ವಲ್ಲಕ್ಕ, ಎಲ್ಲೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ, ನನ್ನ ಮಗ ಏನು ಮಾಡ್ತಿದ್ದಾನೋ. ಒಂದು ಫೋನ್ ಇಲ್ಲ ಏನಿಲ್ಲ ಕನಕ, ಒಂದು ಫೋನು ಮಾಡಿಲ್ಲ. ನೀನೇ ಮಾಡುವೆ? ಅಯ್ಯೋ ಚುಚ್ಚಪ್ಪತ್ತದೆ ಕನಕ, ಚುಚ್ಚಪ್ಪತ್ತದೆ. ನಾನು ಒಬ್ಳು ಮನೇಲಿ ಬಾಯ್ ಬಡ್ಕೊತೇವೆ ನೀವು ಹೊರ್ತು ಯಾರು ಹಾರೇ ಅವನ ಬಗ್ಗೆ ತಲೆಗೆಡ್ಸ್ಕೊತಿದಾರ? ಅವ್ನು ಎರ್ತಿಗಾರೆ ಬೇಡವಾ? ಒಂದೂವರೆ ಮುದ್ದೆ ಇಟ್ಕೊಂಡು ಒಂದಿಷ್ಟು ತಿನ್ಕೊಂಡು ಕುಂತವಳಲ್ಲ, ಯಾವ್ದಾರೆ ಜವಾಬ್ದಾರಿ ಇದ್ದದ ಕಾಳಿಗೆ? ಜವಾಬ್ದಾರಿ ಇದ್ದದ? ಈಗ ಅವು ಸೋಬಿತು ಮನೆಗೆ ಹೋಗೋದು, ಅಲ್ಲೂ ಉಣ್ಣೋದು ಇಲ್ಲೂ ಉಣ್ಣೋದು, ಉಣ್ಣಾಟ ಇದ್ಬಿಟ್ರೆ ಸಾಕು ಅವ್ರಿಗೆ. ಇನ್ನೇನು ಯಾರು ಇರಲಿ ಯಾರು ಸಾಯ್ಲಿ, ಯಾರ ಬಗ್ಗೆನೂ ಅವ್ರು ತಲೆಗೆಡ್ಸ್ಕೊಳಕ್ಕಿಲ್ಲ ಅವ್ರು ಕನಕ. ಅಯ್ಯಪ್ಪ ಬತ್ತಾನೆ ಸುಮ್ಮನಿರಕ್ಕೆ, ಸುಮ್ಕಿರು ಅಳ್ಬೇಡ ನೀನು, ಬೇಜಾರು ಮಾಡ್ಕೊಬೇಡ. ಬತ್ತಾನೆ ಸುಮ್ಮನೀರು, ಹೋಗು ಓದ್ಲಂತೆಯಾ ನಾನು ಹೋಯ್ತೀನಿ. ಕಾಮಿದಿ ಬಂದ ತಕ್ಷಣ ಎಷ್ಟೊತ್ತು ಬಂದಳು, ಇನ್ನೇನೋ ಬತ್ತಾಳೆ ಯಾಕೆ? ಹೋಗಿ ಮೊದಲು ಕೊಡೋಗಿ ಕಂಪ್ಲೇಂಟ ಅವ ಇದನ್ನು ಕರ್ಕೊಂಡೋಗು ಎಳ್ಳಿ ಅದುವೆ. ಸರಿ ಕನಕ ಆಯಿತು. ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಏನೋ ಒಂದು ಒಳ್ಳೆ ರೀತಿಲಿ ನೀತಿಲಿ ಹೇಳ್ಬಿಟ್ಟು ಅರ್ಥ ಮಾಡ್ಕೊತಾರೆ ಅಂದರೆ ಇವ್ರು ಅರ್ಥ ಮಾಡ್ಕೊಳ್ತಾನೆ ಹಿಂಗೆ ಆಡಿದ್ರೆ ಏನು ಮಾಡೋಕ್ಕದದು ಹೇಳಿ ನೀವೇ? ಹಿಂಗಾದ್ರೆ ಗೊತ್ತಾಯ್ಕಿಲ್ವಾ? ಸಣ್ಣ ಇಕ್ತಿ ಬಾಯ್ ಮುನ್ನಾಕ ಅಂದರು ಏನು ಇವರೇ ಸರಿಯಾ? ಕಲಿಸ್ತೀನಿ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಸರಿಯಾದ ಕೆಲಸ ಮಾಡಿಸ್ತೀನಿ. ಸರಿ ಕಲಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.